ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ಒಂದು ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಕ್ವಶನ್ ಪೇಪರನ್ನು 2024 ಕ್ವಶನ್ ಪೇಪರನ್ನು ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಯಾವ ಚಾಪ್ಟರ್ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ರಿಸ್ಕ್ ಅನಾಲಿಸಿಸ್, ಅಂದರೆ ಆ ಪ್ರಾಜೆಕ್ಟ್ ಅದರ ಪ್ರಾಫಿಟಬಿಲಿಟಿ ಮೆಥಡ್ ಮೇಲೆ ಪ್ರೊಬಬಿಲಿಟಿ ಮೆಥಡ್ ಮೇಲೆ ಆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಬ್ಲಮನ್ನು, ಆ ಪ್ರಾಜೆಕ್ಟನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಈ ಪ್ರಾಬ್ಲಮನ್ನು ನಿಮ್ಮ ಎಕ್ಸಾಮ್ದಲ್ಲಿ 5 ಮಾರ್ಕ್ಸ್ಗೂ ಕೇಳ್ಬೋದು, ಅಥವಾ 10 ಮಾರ್ಕ್ಸ್ಗೂ ಕೇಳ್ಬೋದು, ಅಥವಾ 15 ಮಾರ್ಕ್ಸ್ಗೂ ಕೇಳ್ಬೋದು. ಕೆಲವೊಂದು ಸಲ ಅದನ್ನು ಕೇಸ್ ಸ್ಟಡಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದ. ಓಕೆ, ಆ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನೀವು ಈ ಒಂದು ವಿಡಿಯೋನ ನೋಡುವಾಗ ದಯವಿಟ್ಟು ನೋಟ್ಬುಕ್ಕು, ಪೆನ್ನ, ಕ್ಯಾಲ್ಕುಲೇಟರನ್ನು ತೆಗೆದುಕೊಂಡು ಕೊಡಬೇಕು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವಿಡಿಯೋನ ನೋಡ್ತಾ ಹೋದಾಗ, ನಾ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋದಾಗ ನೀವು ಕೂಡ ನಿಮ್ಮ ನೋಟ್ಬುಕ್ದಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಬರೇ ನಾವು ಕಣ್ಣಿನಿಂದ ಕಿವಿಯಿಂದ ಕೇಳ್ತಾ ವಿಡಿಯೋನ ನೋಡಿದಾಗ ಅದು ನಮಗೆ ಪ್ರಾಬ್ಲಮನ್ನು ಅಷ್ಟು 100% ಪರ್ಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ವಿಡಿಯೋನ ನೋಡ್ತಾನೆ ನೀವು ನೋಟ್ಬುಕ್ದಲ್ಲಿ ಪ್ರಾಬ್ಲಮನ್ನು ಬಿಡಿಸ್ತಾ ಹೋಗಬೇಕು. ಓಕೆ, ಸ್ವಲ್ಪ ಸ್ಪೀಡ್ ಆದಾಗ ವಿಡಿಯೋನ ಪಾಸ್ ಮಾಡಿ ಅಥವಾ ಸ್ಪೀಡನ್ನು ಕಡಿಮೆ ಮಾಡಿ, ಆವಾಗ ನೀವು ವಿಡಿಯೋನ ನಿಮ್ಮ ನೋಟ್ಬುಕ್ದಲ್ಲಿ ವಿಡಿಯೋದಲ್ಲಿ ನಾನು ಏನು ಬಿಡಿಸ್ತಾ ಇದ್ದೀನಲ್ಲ ಅದೇ ಪ್ರಾಬ್ಲಮನ್ನು ನೀವು ನೋಟ್ಬುಕ್ದಲ್ಲಿ ಬಿಡಿಸ್ತಾ ಹೋಗಬೇಕು. ಯಾವ ರೀತಿಯಾಗಿ ನೀವು ಕ್ಲಾಸ್ ರೂಮ್ದಲ್ಲಿ ಆ ಟೀಚರ್ಸು ಲೆಕ್ಚರ್ಸು ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ದಾರೆ, ನೀವು ಯಾವ ರೀತಿ ಕೂಡ ನೀವು ನೋಟ್ಬುಕ್ದಲ್ಲಿ ಬರಿತಾ ಇದ್ದೀರಿ ಅದೇ ರೀತಿಯೇ ಬರಿತಾ ಹೋಗಬೇಕು. ಅಂದಾಗ ನಿಮಗೇನಾಗತ್ತೆ ಅಂದರೆ 100% ಪ್ರಾಬ್ಲಮನ್ನು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಈಗ ಪ್ರಾಬ್ಲಮನ್ನು ನಾವು ಸ್ಟಾರ್ಟ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಈಗ ಪ್ರಾಬ್ಲಮನ್ನು ನೋಡೋಣ. ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನ ಪ್ರಾಬ್ಲಮನ್ನು ನೋಡೋಣ. ಇಲ್ಲಿ ನೋಡ್ರಿ, ಪ್ರಾಬ್ಲಮನ್ನು ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡ್ಕೋಬೇಕು. ನಾವು ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಾರ್ದೆ ನಾವು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೀನಿ ಅನ್ನೋದು ಸುಳ್ಳು. ಯಾಕಂದ್ರೆ ಅದು ಬಿಡಿಸಬಹುದು, ಅದು 100% ರೈಟ್ ಆಗಂಗಿಲ್ಲ. ಯಾವುದೇ ಪ್ರಾಬ್ಲಮ್ ಇರಲಿ, ಪ್ರಾಬ್ಲಮೆಟಿಕ್ ಇರ್ತಕ್ಕಂಥ ಚಾಪ್ಟರ್ ಆಗಲಿ, ಆ ಚಾಪ್ಟರನ್ನು ಅಂದರೆ ಆ ಪ್ರಾಬ್ಲಮನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಈಸ್ ಬೀಂಗ್ ಕನ್ಸಿಡರ್ಡ್. ಇಲ್ಲಿ 2 ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾನ. ಪ್ರತಿಯೊಂದು ಪ್ರಾಜೆಕ್ಟ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನ ಅಂದ್ರೆ 70,000 rupees ಇನ್ವೆಸ್ಟ್ಮೆಂಟ್ ಮಾಡಿದಾನ. ಆಮೇಲೆ ಆ 70,000 rupees ಇನ್ವೆಸ್ಟ್ಮೆಂಟ್ ಮಾಡಿ ಆ ಪ್ರಾಜೆಕ್ಟ್ ಇಂದ ಬರ್ತಕ್ಕಂಥ ಇನ್ಕಮ್ ಅನ್ನ ಕೊಟ್ಟಿದ್ದಾನ. ಅಂದ್ರೆ ಪ್ರಾಜೆಕ್ಟ್ ಪಿ 2 ಪ್ರಾಜೆಕ್ಟ್ಗಳದಾವ, ಪ್ರಾಜೆಕ್ಟ್ ಪಿ, ಪ್ರಾಜೆಕ್ಟ್ ಕ್ಯೂ. ಈ ಪ್ರಾಜೆಕ್ಟ್ ಪಿ ರಿಂದ ಮೊದಲನೇ ವರ್ಷ ಬಂದಿರತಕ್ಕಂಥ ಇನ್ಕಮ್ ಎಷ್ಟದ ಅಂದ್ರೆ 40,000 rupees ಅದ. ಪ್ರೊಬಬಿಲಿಟಿ ಫ್ಯಾಕ್ಟರ್ ಎಷ್ಟದ್ರೆ 0.1 ಅದ. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಪಿದು ಸೆಕೆಂಡ್ ಇಯರ್ ಇನ್ಕಮ್ 75,000, ಸೆಕೆಂಡ್ ಇಯರ್ದು ಪ್ರೊಬಬಿಲಿಟಿ ಫ್ಯಾಕ್ಟರ್ 0.6. ಥರ್ಡ್ ಇಯರ್ 90,000 rupees ಇನ್ಕಮ್, ಕ್ಯಾಶ್ ಇನ್ಫ್ಲೋ ಅಂದ್ರೆ ಇನ್ಕಮ್, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಫೋರ್ತ್ ಇಯರ್ 80,000 rupees, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಫಿಫ್ತ್ ಇಯರ್ 50,000 rupees, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಇನ್ನು ಪ್ರಾಜೆಕ್ಟ್ ಕ್ಯೂದು ಫಸ್ಟ್ ಇಯರ್ ಇನ್ಕಮ್ 50,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.2. ಸೆಕೆಂಡ್ ಇಯರ್ ಇನ್ಕಮ್ 50,000 rupees, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.2. ಆಮೇಲೆ ಕ್ಯಾಶ್ ಇನ್ಫ್ಲೋ ಪ್ರೊಬಬಿಲಿಟಿ ಫ್ಯಾಕ್ಟರ್ 75,000, ಇದು ಇನ್ಕಮ್ 75,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.4. ಕ್ಯಾಶ್ ಇನ್ಫ್ಲೋ ಫೋರ್ತ್ ಇಯರ್ 60,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಕ್ಯಾಶ್ ಇನ್ಫ್ಲೋ 60,000 ಫಿಫ್ತ್ ಇಯರ್ ಕೂಡ ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಈಗ ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡೋಣ.
ಏನ ರೆಡಿ ಮಾಡ್ಬೇಕಂದ್ರೆ ಸ್ಟೇಟ್ಮೆಂಟ್ ಶೋವಿಂಗ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಪಿ ಅಂದ್ರೆ ಮೊದಲು ಪ್ರಾಜೆಕ್ಟ್ ಪಿ ಇದು ಸ್ಟೇಟ್ಮೆಂಟ್ ಅನ್ನು ನಾವು ರೆಡಿ ಮಾಡಬೇಕು. ಆ ಸ್ಟೇಟ್ಮೆಂಟ್ ದಲ್ಲಿ ಫಸ್ಟ್ ಕಾಲಮ ಇಯರ್, ಸೆಕೆಂಡ್ ಕಾಲಮ ಕ್ಯಾಶ್ ಅಂಡ್ ಫ್ಲೋ, ಥರ್ಡ್ ಕಾಲಮ್ ಪ್ರೊಬಬಿಲಿಟಿ ಫ್ಯಾಕ್ಟರ್, ಫೋರ್ತ್ ಕಾಲಮ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ, ಫಿಫ್ತ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 10%. ಕೆಲವೊಂದು ಸಲ ನಿಮ್ಮ ಪ್ರಾಬ್ಲಮ್ ದಲ್ಲಿ ಪಿ ವಿ ಫ್ಯಾಕ್ಟರ್ ಅನ್ನ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಕೊಟ್ಟಿದ್ರೆ ಅದನ್ನ ತಗೋರಿ. ಆದ್ರೆ ಈ ಪ್ರಾಬ್ಲಮ್ ದಲ್ಲಿ ಅವ ಕೊಟ್ಟಿಲ್ಲ, ಅದಕ್ಕೆ ನಾವೇನ್ ಮಾಡೀವಿ ಅಂದ್ರೆ ಅಸಂಪ್ಷನ್ ಮಾಡಿ 10% ಅನ್ನ ನಾವು ತಗೊಂಡೇವಿ. ಓಕೆ, ನಾರ್ಮಲ್ ಆಗಿ ಕೊಡದೇ ಇದ್ದಾಗ ನಾವು ನಾರ್ಮಲ್ ಆಗಿ ಎಷ್ಟು ಪರ್ಸೆಂಟ್ ತಗೋಬೇಕ್ರಿ? 10% ಅನ್ನ ತಗೋಬೇಕು. ಲಾಸ್ಟಿಗೆ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ, ಲಾಸ್ಟ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಈ ರೀತಿಯಾಗಿ ನಾವು ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕು. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಕ್ಯಾಶ್ ಇನ್ಫ್ಲೋ, ಥರ್ಡ್ ಕಾಲಮ್ ಪ್ರೊಬಬಿಲಿಟಿ ಫ್ಯಾಕ್ಟರ್, ನೆಕ್ಸ್ಟ್ ಒನ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ, ಪಿ ವಿ ಫ್ಯಾಕ್ಟರ್ at 10%, ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ. ಫಸ್ಟ್ ಪ್ರೆಸೆಂಟ್ ಪಿ ಇದು ಇನ್ಕಮ್ ಎಷ್ಟದಂದ್ರೆ ಕ್ಯಾಶ್ ಇನ್ಫ್ಲೋ 40,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಇನ್ನು ಸೆಕೆಂಡ್ ಇಯರ್ದು ಕ್ಯಾಶ್ ಇನ್ಫ್ಲೋ 75,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.6. ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ 90,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಫೋರ್ತ್ ಇಯರ್ 80,000 rupees, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಫಿಫ್ತ್ ಇಯರ್ 50,000, ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಓಕೆ, ಈ ರೀತಿಯಾಗಿ ಅಲ್ಲಿ ಏನು ಕೊಟ್ಟಿದ್ದಾನ ಆ ಕ್ವಶನ್ ದಾಗ ಇರ್ತಕ್ಕಂಥದ್ದನ್ನೇ ಇನ್ಫಾರ್ಮೇಶನ್ ಅನ್ನು ನಾವು ಬರಿಬೇಕು. ಇನ್ನ ಇಂಟು ಮಾಡ್ಕೋರಿ ಇದನ್ನ, ಇನ್ಕಮ್ ಇಂಟು ಪ್ರೊಬಬಿಲಿಟಿ ಫ್ಯಾಕ್ಟರ್, ಕ್ಯಾಶ್ ಇನ್ಫ್ಲೋ ಇಂಟು ಪ್ರೊಬಬಿಲಿಟಿ ಫ್ಯಾಕ್ಟರ್ ಈಚ್ ಇಯರ್. 40,000 ಇಂಟು 0.1 ಅಂದ್ರೆ ಎಷ್ಟು ಬರ್ತದ ಆನ್ಸರ್? 4,000. ನೋಡ್ರಿ, 40,000 ಇಂಟು 0.1 ಆನ್ಸರ್ ಎಷ್ಟು ಬರ್ತರಿ? 4,000. 75,000 ಇಂಟು 0.6, 75,000 ಇಂಟು 0.6 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ? 45,000. 90,000 ಇಂಟು 0.1 what is the answer? 95,000 ಇಂಟು 0.1 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ? 9,000. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಬಾಜು ಕ್ಯಾಲ್ಕುಲೇಟರ್ ಅನ್ನು ಇಟ್ಕೊಂಡು ಕೂಡಬೇಕು. ಅದೇ ರೀತಿಯಾಗಿ ನಿಮ್ಮ ನೋಟ್ಬುಕ್ ದಲ್ಲಿ ಬಿಡಿಸ್ತಾ ಹೋಗ್ಬೇಕು. 80,000 ಇಂಟು 0.1 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ? 8,000. 50,000 ಇಂಟು 0.1 ಆನ್ಸರ್ ಎಷ್ಟು ಬರ್ತೈತ್ರಿ? 5,000. ಏನು ಪಿ ಫ್ಯಾಕ್ಟರ್ 10% ಅನ್ನ ನಾವು ಇಲ್ಲಿ ಪ್ರಾಬ್ಲಮ್ ದಲ್ಲಿ ತಗೊಂಡೇವಿ. ಒಂದೇಳೆ ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂಥ ಪಿ ವಿ ಫ್ಯಾಕ್ಟರ್ ನ ತಗೋರಿ. ಒಂದೇಳೆ ಪ್ರಾಬ್ಲಮ್ ದಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಕೊಟ್ಟಿದ್ದಿಲ್ಲ ಅಂದ್ರೆ 10% ಅನ್ನ ನಾವು ತಗೋಬೇಕು. ಓಕೆ, ಇಲ್ಲಿ ನಾವು 10% ಅನ್ನ ಪಿ ವಿ ಫ್ಯಾಕ್ಟರ್ ಅನ್ನ ತಗೊಂಡಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನೀವು ಕ್ಯಾಲ್ಕುಲೇಟರ್ ಅನ್ನ ತಗೋರಿ. ಕೈಯಾಗ ಹೇಳ್ತೀನಿ, 10% ಇತ್ತಂದ್ರೆ 1/1.1, 20% ಇತ್ತಂದ್ರೆ 1/1.20, ಒಂದೇ 30% ಇತ್ತು ಅಂದ್ರೆ 1/1.3, ಒಂದೇ 8% ಇತ್ತಂದ್ರೆ 1/1.08, ಒಂದೇ 7% ಇತ್ತಂದ್ರೆ 1/1.08, ಅಥವಾ 7% ಇತ್ತಂದ್ರೆ 7%, 1.07. ಒಂದೇ 15% ಇತ್ತಂದ್ರೆ 1/1.15. ಓಕೆ, ಈ ರೀತಿಯಾಗಿ ಪೇಳು ನಾವು ಕ್ಯಾಲ್ಕುಲೇಟರ್ನಾಗ ಪ್ರೆಸ್ ಮಾಡಬೇಕು ಬಟನ್ ನಂಬರ್ಸ್ಗಳನ್ನ. ಓಕೆ, ಮಾಡಿದಾಗ ಫಸ್ಟ್ ಎಷ್ಟು ಬರ್ತೈತ್ರಿ ನೋಡ್ರಿ? 1/1.1 ಅಂದ್ರೆ ಎಷ್ಟು ಬರ್ತದ ಆನ್ಸರ್? 0.909 ಬರ್ತದ. ವಾಟ್ ಇಸ್ ಆನ್ಸರ್? 0.909 ಬರ್ತದ. ಇದು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ನಮಗೆ ಆನ್ಸರ್ ಬೇಕಂದ್ರೆ ಕ್ಯಾಲ್ಕುಲೇಟರ್ನಾಗ ಜಸ್ಟ್ ಈಕ್ವಲ್ ಸೈನ್ ಅನ್ನ ಬಿಡಬೇಕು. ಈಗಾಗಲೇ ನಿಮಗೆ ಆನ್ಸರ್ ಬಂದದ 0.909. ಇದನ್ನ ಒಳ್ಳೆ ಹೊಡ್ಯಾಕ ಹೋಗ್ಬೇಡ್ರಿ. ನೀವೇನ್ ಮಾಡಿ ಜಸ್ಟ್ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ, ಅವಾಗ ಸೆಕೆಂಡ್ ಇಯರ್ ಬರ್ತದ. ಮತ್ತೆ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ ಕ್ಯಾಲ್ಕುಲೇಟರ್ ದಲ್ಲಿ, ಅವಾಗ ಥರ್ಡ್ ಇಯರ್ ಆನ್ಸರ್ ಬರ್ತದ. ಬಂದ ಆನ್ಸರ್ಗೆ ನೀವು ಜಸ್ಟ್ ಈಕ್ವಲ್ ಸೈನ್ ಅನ್ನ, ಈಕ್ವಲ್ ಮಾರ್ಕ್ ಇರ್ತಕ್ಕಂತ ಆ ಸೈನ್ ಅನ್ನ, ಮಾರ್ಕ್ ಇರ್ತಕ್ಕಂತ ಸೈನ್ ಅನ್ನ ನೀವ್ ಏನ್ ಮಾಡಿದ್ರಪ್ಪ ಅಂದ್ರ
ಪ್ರೆಸ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಇಯರ್ ಆನ್ಸರ್ ನಿಮಗೆ ಬಂದ್ಬಿಡ್ತದೆ, ತಾನೇ ಬರ್ತದ. ಅದಕ್ಕೆ ನೀವು ಒಳ್ಳೆ ಅಂದ್ರೆ ರಿಪೀಟ್ ಆಗಿ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಎಲ್ಲ ಈಜಿ ಆಗತ್ತೆ. ಓಕೆ, ಇದೇ ಬಂದ ಆನ್ಸರ್ಗೆ 0.909ಗೆ ನೀವು ಸೆಕೆಂಡ್ ಇಯರ್ ಈಕ್ವಲ್ ಸೈನ್ ಅನ್ನು ಹೊಡೆದ್ರೆ ಆನ್ಸರ್ ಎಷ್ಟು ಬರ್ತೈತಿ? 0.826 ಬರ್ತದ. ಈ 0.751ಗೆ ಜಸ್ಟ್ ಈಕ್ವಲ್ ಮಾರ್ಕ್ ಸೈನ್ ಅನ್ನು ಹೊಡೆಯಿರಿ, ಏನು ಮಾಡಕ್ ಹೋಗ್ಬೇಡಿ, ಜಸ್ಟ್ ಈಕ್ವಲ್ ಸೈನ್ ಅನ್ನು ಹೊಡೆಯಿರಿ. ಫೋರ್ತ್ ಇಯರ್ ಆನ್ಸರ್ ಬರ್ತದೆ 0.683 ಬರ್ತದೆ. ಈ ಬಂದ ಆನ್ಸರ್ಗೆ 0.683ಗೆ ಜಸ್ಟ್ ಈಕ್ವಲ್ ಸೈನ್ ಅನ್ನು ಹೊಡೆಯಿರಿ, ಆನ್ಸರ್ ಎಷ್ಟು ಬರ್ತದೆ? 0.621 ಬರ್ತದೆ. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ಪಿ ವಿ ಫ್ಯಾಕ್ಟರ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಒಂದೆಳೆ ಪ್ರಾಬ್ಲಮ್ ನಲ್ಲಿ ಪಿ ವಿ ಫ್ಯಾಕ್ಟರ್ ಅನ್ನ ಯಾವ ಇಯರ್ಸ್ ಕೊಟ್ಟಿದ್ರೆ ಅದೇ ಬರೀರಿ, ಕೊಡ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಬಿಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ನೋಡಿ, ಇನ್ನು ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 4000 into 0.909 4000 into 0.909 ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಆನ್ಸರ್ ಎಷ್ಟು ಬರ್ತೈತೆ? 3636 ರೂಪೀಸ್ ಬರ್ತದೆ. 45,000 into 0.826 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತೆ? 37,170. 9,000 into 0.751 ಆನ್ಸರ್ ಎಷ್ಟು ಬರ್ತೈತೆ? 6579. 8,000 into 0.683 ಆನ್ಸರ್ ಎಷ್ಟು ಬರ್ತೈತೆ? 5464 ಬರ್ತದೆ. ಇನ್ನು 5,000 into 0.621 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ? 3,105 ರೂಪೀಸ್ ಬರ್ತದೆ. ಓಕೆ, ಎಲ್ಲಾ ಇಯರ್ ಇನ್ಫಾರ್ಮೇಶನ್ ಅನ್ನ ಕೊಡಿಸ್ಕೋರಿ, ಎಲ್ಲಾ ಇಯರ್ ಪಿ ಯು ಫ್ಯಾಕ್ಟರ್ ಅನ್ನ ಕೊಡಿಸ್ಕೋರಿ, ಆನ್ಸರ್ ಎಷ್ಟು ಬರ್ತೈತೆ ನೋಡ್ರಿ? 3,636 plus 37,170 plus 6,579 plus 5,464 plus 3,105 ಅಷ್ಟು ಅಮೌಂಟ್ ಅನ್ನ ಆಡ್ ಮಾಡ್ರಿ. ಆ ಆಡ್ ಮಾಡಿದ ಮೇಲೆ ಬರ್ತಕ್ಕಂಥ ಆನ್ಸರ್ ಯಾವ್ದು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಎಷ್ಟು ಬರ್ತದೆ ಆನ್ಸರ್? 56,134. ಏನು net present value is equal to PV NPV is equal to, what is the formula? Present value of a cash inflow minus present value of a cash outflow. Note, NPV is equal to present value of a cash inflow minus present value of a cash outflow. Total income ಎಷ್ಟಾಗೈತೆ ನೋಡ್ರಿ? 56,134. What is the answer? 56,134 rupees ಇನ್ಕಮ್ ಅದ. ಅವ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಕ್ಕಂಥ ಇನಿಷಿಯಲ್ ಇನ್ವೆಸ್ಟ್ಮೆಂಟು, ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟು, ಕಾಸ್ಟ್ ಆಫ್ ಪ್ರಾಜೆಕ್ಟ್ ಎಷ್ಟು ಅದಂದ್ರೆ 70,000 ರೂಪೀಸ್ ಅದ. ಅಂದ್ರೆ ನೀವು 56,134 ರೂಪೀಸ್ ಒಳಗ 70,000 ರೂಪೀಸ್ ಅನ್ನ ನೀವು ಲೆಸ್ ಮಾಡಿದಾಗ ನಿಮ್ಮದು ಮೈನಸ್ ನ ಬರ್ತದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಮೈನಸ್ ನ ಎಷ್ಟು ಬರ್ತದ ಅಂದ್ರೆ 13,866 ರೂಪೀಸ್ ಬರ್ತದೆ. ಇದು ಪ್ರಾಜೆಕ್ಟ್ ಪಿ. ಪ್ರಾಜೆಕ್ಟ್ ಪಿ ಅನ್ನ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಇನ್ನ ಪ್ರಾಜೆಕ್ಟ್ ಕ್ಯೂ ನೋಡಿ, ಸ್ಟೇಟ್ಮೆಂಟ್ ಶೋವಿಂಗ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಕ್ಯೂ. ಸೇಮ್ ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಕ್ಯಾಶ್ ಇನ್ಫ್ಲೋ, ಥರ್ಡ್ ಕಾಲಮ್ ಪ್ರೊಬಬಿಲಿಟಿ ಫ್ಯಾಕ್ಟರ್, ಫೋರ್ತ್ ಕಾಲಮ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10% ಪಿ ವಿ. ಓಕೆ, ಒಂದೇಳೆ ಪ್ರಾಬ್ಲಮ್ನಲ್ಲಿ 10% ಕೊಟ್ಟರೆ 10% ಅನ್ನ ತಗೋರಿ, 15% ಕೊಟ್ಟರೆ 15% ಅನ್ನ ತಗೋರಿ. ಒಂದೇಳೆ ಕೊಡಲಿಲ್ಲ ಅಂದ್ರೆ ನಾವು ಅಸಂಪ್ಷನ್ ಮಾಡಿ 10% ಅನ್ನ ನಾವು ತಗೋಬೇಕು. ಓಕೆ, ಈಗ ನೋಡಿ, ಇನ್ನು ಪ್ರಾಜೆಕ್ಟ್ ಕ್ಯೂದು ಫಸ್ಟ್ ಇಯರ್ ಇನ್ಕಮ್ ಎಷ್ಟು ಅದ? 50,000 ಅದ. ಪ್ರೊಬಬಿಲಿಟಿ ಫ್ಯಾಕ್ಟರ್ 0.2 ಅದ. ಇನ್ನು ಸೆಕೆಂಡ್ ಇಯರ್ 50,000 0.2 ಪ್ರೊಬಬಿಲಿಟಿ ಫ್ಯಾಕ್ಟರ್. ಇನ್ನು ಥರ್ಡ್ ಇಯರ್ 75,000 ಪ್ರೊಬಬಿಲಿಟಿ ಫ್ಯಾಕ್ಟರ್ 0.4. ಫೋರ್ತ್ ಇಯರ್ ಕ್ಯಾಶ್ ಇನ್ಫ್ಲೋ 60,000 ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಫಿಫ್ತ್ ಇಯರ್ ಕ್ಯಾಶ್ ಇನ್ಫ್ಲೋ 60,000 ಪ್ರೊಬಬಿಲಿಟಿ ಫ್ಯಾಕ್ಟರ್ 0.1. ಆಯ್ತ್ರಿ. ಏನು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ನೋಡಿ, 50,000 into 0.2 ಮಲ್ಟಿಪ್ಲಿಕೇಶನ್ ಮಾಡ್ರಿ, ಅಂದ್ರೆ ಎಷ್ಟು ಬರ್ತದೆ ಆನ್ಸರ್? 10,000 ರೂಪೀಸ್ ಬರ್ತದೆ.
ಇನ್ನು 50,000 ಇಂಟು 0.2 ಮಾಡ್ರಿ, ಅದು ಕೂಡ ಆನ್ಸರ್ ಎಷ್ಟು ಬರ್ತದ್ರಿ? 10,000 rupees ಬರ್ತದೆ. ಇನ್ನು 75,000 ಇಂಟು 0.4, what is the answer? 30,000. 60,000 into 0.1, what is the answer? 6,000. Fifth year, 60,000 into 0.1, what is the answer? 6,000. ಗೊತ್ತಾಯ್ತ್ರಿ? ಏನು ಪಿ ವಿ ಫ್ಯಾಕ್ಟರ್ ಇಲ್ಲಿ 10% ಅಂತ ನಾವು ತಗೊಂಡೇವಿ. 1 divided by 1.1 ಅಂದ್ರೆ 1 divided by 1 ಅಂತ ಏನದಲ್ಲ ಅದು ಕಾಮನ್. ಆದ್ರೆ ಪಾಯಿಂಟ್ ಮ್ಯಾಗಿಂದ ಇರ್ತದಲ್ಲ ಅದು ಪ್ರಾಬ್ಲಮ್ದಾಗ ಕೊಟ್ಟಿರ್ತಕ್ಕಂಥ ಪಿ ವಿ ಫ್ಯಾಕ್ಟರ್ನ ತಗೋಬೇಕು. ಒಂದು ವೇಳೆ 20% ಇತ್ತಂದ್ರೆ 1 divided by 1.20. ಒಂದು ವೇಳೆ 30% ಇತ್ತಂದ್ರೆ 1 divided by 1.30. ಒಂದು ವೇಳೆ 15% ಇತ್ತಂದ್ರೆ 1 divided by 1.15. ಒಂದು ವೇಳೆ 25% ಇತ್ತಂದ್ರೆ 1 divided by 1.25. ಒಂದು ವೇಳೆ 18% ಇತ್ತಂದ್ರೆ 1 divided by 1.18. ಇದು ಕಾಮನ್ ಆಗಿ ಗೊತ್ತಾಯ್ತ್ರಿ? ಓಕೆ, ಈಗ 1 divided by 1.1 ಅಂದ್ರೆ 10%ಗೆ ಆನ್ಸರ್ ಎಷ್ಟು ಬರ್ತದ್ರೆ? ಫಸ್ಟ್ ಇಯರ್ ಆನ್ಸರ್ ಎಟ್ರಿ 0.909. ಕೆಲವೊಂದು ಸಲ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾನ ಅದೇ ಫ್ಯಾಕ್ಟರ್ನ ತಗೋರಿ. ಓಕೆ, 5 ವರ್ಷದ ಕೆಲವೊಂದು ಸಲ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾನ ಪಿ ಫ್ಯಾಕ್ಟರ್ ಅಂತ, ಅವೇ ತಗೊಂಡ್ಬಿಡ್ರಿ, ಏನು ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಈ ಬಂದ ಆನ್ಸರ್ಗೆ ಜಸ್ಟ್ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಬೇಕು, ಅವಾಗ ಸೆಕೆಂಡ್ ಇಯರ್ ಬರ್ತದೆ. ಬಂದ ಆನ್ಸರ್ 0.909 ಅದ. ಜಸ್ಟ್ ಈಕ್ವಲ್ ಸೈನ್ ಅನ್ನ ಕ್ಯಾಲ್ಕುಲೇಟರ್ ದಲ್ಲಿ ಇರ್ತಕ್ಕಂಥ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ ಕ್ಯಾಲ್ಕುಲೇಟರ್ ದಲ್ಲಿ ಸೆಕೆಂಡ್ ಇಯರ್ ಆನ್ಸರ್ ಬರ್ತದೆ 0.826. ಮುಂದೆ ಬಹಳ ಕಂಟಿನ್ಯೂ ಇರ್ತಾವ ನಂಬರ್. ಓಕೆ, ಇರಲಿ, ನಾವು 3 ಡಿಜಿಟ್ ಅನ್ನ ತಗೊಳ್ಳೋಣ. ಇನ್ನು ಬಂದ ಆನ್ಸರ್ಗೆ ನಿಮ್ಮ ಕ್ಯಾಲ್ಕುಲೇಟರ್ ದಲ್ಲಿ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ ಎಷ್ಟು ಬರ್ತದೆ ಆನ್ಸರ್? 0.751 ಬರ್ತದೆ. ನಿಮ್ಮ ಕ್ಯಾಲ್ಕುಲೇಟರ್ ದಲ್ಲಿ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ 0.683 ಬರ್ತದೆ. ನಿಮ್ಮ ಬಂದ ಆನ್ಸರ್ ದಲ್ಲಿ ಕ್ಯಾಲ್ಕುಲೇಟರ್ ದಲ್ಲಿ ಜಸ್ಟ್ ಈಕ್ವಲ್ ಸೈನ್ ಅನ್ನು ಮಾತ್ರ ನೀವು ಸೈನ್ ಮಾಡಬೇಕು, ಪ್ರೆಸ್ ಮಾಡಬೇಕು. ಆನ್ಸರ್ ಎಷ್ಟು ಬರ್ತದೆ? 0.621 ಬರ್ತದೆ. ಆಯ್ತ್ರಿ? ಏನು ನೋಡಿ, 10,000 ಲಾಸ್ಟ್ ಕಾಲಮ್ 10,000 into 0.909. What is the answer? 9,090. 10,000 into 0.826. What is the answer? 8,260. 30,000 into 0.751. 22,530. Fourth year, 6,000 into 0.683. 4,098. 6,000 into 0.621. What is the answer? 3,728. ಇನ್ನು ಎಲ್ಲ ಇಯರ್ದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಆ್ಯಡ್ ಮಾಡ್ಕೊಳ್ಳಿರಿ. 9,090, 8,260, 22,530, 4,098, 3,728 ಎಲ್ಲ ಇಯರ್ದನ್ನ ಕೊಡಿಸ್ಕೋರಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬತ್ರಿ? 47,707. ಆಯ್ತ್ರಿ? ಏನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು present value of cash inflow minus present value of cash outflow. Net present value is equal to present value of cash inflow minus present value of cash outflow. ನೋಡ್ರಿ, present value of cash inflow ಆನ್ಸರ್ ಎಷ್ಟು ಬಂದದ ಅಂದ್ರೆ 47,704 rupees ಬಂದದ. ಮೈನಸ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ ಆರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರ್ತಾನೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಯಾನ ಪ್ರಾಜೆಕ್ಟ್ ಕ್ಯೂಗ್ ಅಂತೇಳಿ. ಓಕೆ, 70,000 rupees ಅಂದ್ರೆ 47,704 rupees ಒಳಗೆ 70,000 rupees ಅನ್ನ ಲೆಸ್ ಮಾಡಿ ಆನ್ಸರ್ ಎಷ್ಟು ಬರ್ತೈತ್ರಿ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ 22,296 -22,296 rupees ಬರ್ತದೆ. ಓಕೆ, ಈ ರೀತಿಯಾಗಿ ನಮಗೇನು ಬರ್ತಪ್ಪ ಅಂದ್ರೆ ಪ್ರೆಸೆಂಟ್ ಕ್ಯೂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 22,296 rupees ಬಂತು, ಅದು ಮೈನಸ್ ನಲ್ಲಿ. ಓಕೆ, ಇನ್ನು ಎರಡು ಪ್ರಾಜೆಕ್ಟ್ ಅನ್ನ ನಾವು ಅನಾಲಿಸಿಸ್ ಮಾಡಬೇಕು. ನೋಡಿ, ಎರಡು ಪ್ರಾಜೆಕ್ಟ್ ಅನ್ನ ಅನಾಲಿಸಿಸ್ ಮಾಡಬೇಕು, ಕನ್ಕ್ಲೂಷನ್ ಅನ್ನ ಕೊಡಬೇಕಾಗತ್ತ.
net present value of a project P project. Net present value of a P project. Answer is minus 13,866. Net present value of a Q project minus 22,296. ನೋಡ್ರಿ ಎರಡು ಮೈನಸ್ ನ ಬಂದಾವ, ಎರಡು ನಾವು ರಿಸೆಕ್ಟ್ ಮಾಡಲೇಬೇಕು. ಆದರೆ ನಾವು ಅಕ್ಸೆಪ್ಟ್ ಮಾಡಬೇಕು, ಅಟ್ಲೀಸ್ಟ್ ಒನ್ ಪ್ರಾಜೆಕ್ಟ್ ಅನ್ನು ನಾವು ತೆಗೆದುಕೊಳ್ಳಲೇಬೇಕು. ಅಕ್ಸೆಪ್ಟ್ ಮಾಡಬೇಕಂತ ಏನಾದರೂ ಕ್ವಶನ್ ಬಂದಾಗ ಯಾವ್ದು ಲಾಸ್ ಕಡಿಮೆ ಅದ, ಯಾವ್ದು ಮೈನಸ್ ಕಡಿಮೆ ಅದ, ಆ ಪ್ರಾಜೆಕ್ಟ್ ಅನ್ನ ನಾವೇನ್ ಮಾಡ್ಬೇಕ್ರಿ, ಅಕ್ಸೆಪ್ಟ್ ಮಾಡ್ಬೇಕು. ಓಕೆ, ಅಂದ್ರ ಇಲ್ಲಿ ನೋಡ್ರಿ, on the basis of net present value of probability factor, project P is in less loss, ಅಂದ್ರೆ ಕಡಿಮೆ ಲಾಸ್ ನಾಗ ಕಂಪೇರ್ಡ್ ಟು ಪ್ರಾಜೆಕ್ಟ್ Q I loss 22,296. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಯಾವ ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು, ಯಾವ ಪ್ರಾಜೆಕ್ಟ್ ಅನ್ನ ನಾವು ರೆಕಮೆಂಡ್ ಮಾಡಬೇಕು ಅಂದ್ರೆ ಕಂಪನಿಗೆ ಪ್ರಾಜೆಕ್ಟ್ P, ರೆಕಮೆಂಡೆಡ್ ಟು ಪ್ರಾಜೆಕ್ಟ್ P. ಗೊತ್ತಾಯ್ತ್ರಿ? ಈ ರೀತಿಯಾಗಿ ನೀವೇನ್ ಮಾಡ್ಬೇಕಂದ್ರೆ ಕನ್ಕ್ಲೂಷನ್ ಅನ್ನ ಬರಿಬೇಕು. ಓಕೆ, ಈ ಒಂದು 10 ಮಾರ್ಕ್ಸ್ ಇರ್ತಕ್ಕಂಥ ಅಥವಾ 15 ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ ಅನ್ನ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ, ಸಿಂಪಲ್ ಆಗಿ ಬಿಡಿಸಿದ್ದೇನೆ. ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಓಕೆ, ನಿಮಗೇನಾದರೂ ಡೌಟ್ಗಳಿದ್ದರೆ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳಿದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಆದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ನೀವು ನನಗೆ ಕೊಡ್ತಕ್ಕಂಥ ಕಾಣಿಕೆ ಏನಪ್ಪ ಅಂದ್ರೆ, ಈ ವಿಡಿಯೋನ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಅದೇ ನನಗೆ ಸಿಗ್ತಕ್ಕಂಥ ದೊಡ್ಡ ಕಾಣಿಕೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ, ನಿಮ್ಮ ಜೂನಿಯರ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, MCOM ಓದ್ತಿರ್ಬೋದು ಅಥವಾ BBA ಓದ್ತಿರ್ಬೋದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಓಕೆ, ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನು ದಯವಿಟ್ಟು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಮೈ ವಾಟ್ಸಪ್ ನಂಬರ್ 9986529073. ನಿಮಗೇನಾದರೂ ಕಾಲ್ ಮಾಡಬೇಕಂತ ಅನಿಸಿದ್ರೆ 7073233451. ಈ ವಾಟ್ಸಪ್ ನಂಬರ್ಗೆ ಹಾಯ್ ಸರ್ ಅಂತ ಮೆಸೇಜ್ ಮಾಡಿ ಸಬ್ಜೆಕ್ಟ್ ಲಿಂಕ್ ಅನ್ನ, ಈ ಸಬ್ಜೆಕ್ಟ್ ನಮಗೆ ವಿಡಿಯೋ ಲಿಂಕ್ಗಳನ್ನು ಬೇಕಾಗಿರುವಂತ ನೀವು ಸಬ್ಜೆಕ್ಟ್ ಹೆಸರು ಕಳಿಸಿದ್ರೆ ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ ಅನ್ನ ನಾನು ನಿಮಗೆ ಕಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.